ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರಮಾ ಪಟವರ್ಧನ್ ಶಿರಸಿ. ಸಾಮಾಜಿಕ ರಂಗದಲ್ಲಿ ಸಕ್ರಿಯವಾಗಿರುವ ಇವರು ಶಿರಸಿ ಲಯನ್ಸ್ ಕ್ಲಬ್ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೇಡಮ್, ತಾವು 1983ರಲ್ಲಿ MBA ಶಿಕ್ಷಣ ಪೂರೈಸಿದ್ರಿ. ನೀವು ಅಂದ್ರೆ ನಿಮ್ಮ ತಾಯಿ ತವರೂರು ಬೆಂಗಳೂರು, ಹೌದು. ತಂದೆಯವ್ರದ್ದು ಚಂದ್ರಾಯಪಟ್ಟಣ. ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ನೀವು ಹೆಚ್ಚಾಗಿ ಅಂದ್ರೆ ಬೆಳೆದಿದ್ದು. ನಂತರ ಶಿಕ್ಷಣದ ನಂತರ ಕರ್ನಾಟಕ ಉತ್ತರ ಭಾಗಕ್ಕೆ ಬಂದು ಮದುವೆ ನಂತರ ಶಿರಸಿಯಲ್ಲಿ ಬಂದು ಸೆಟ್ಲ್ ಆಗಿದ್ದೆ. ಹೌದು ಮೇಡಮ್, ಈಗ ಮಹಿಳೆಯರಿಗೆ ತೀರಾ ಅಪರೂಪ ಎನ್ನುವಂತ ಒಂದು ಟೈರ್ ಇಂಡಸ್ಟ್ರಿಯಲ್ಲಿ ನೀವು 17 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ. ನಿಮ್ ಶಿಕ್ಷಣ ಏನು MBA ಮುಗಿದ ತಕ್ಷಣ ಆ ಒಂದು ಫೀಲ್ಡಿಗೆ ಹೇಗೆ ಬಂದ್ರಿ? ಹೇಗೆ ಬಂದೆ ಅಂದರೆ, ನಮ್ಮ ಮನೆಯಲ್ಲಿ ಮೊದಲು ನಮ್ಮ ತಂದೆ ಯೂನಿವರ್ಸಿಟಿನಲ್ಲಿ ರೀಡರ್ ಆಗಿ ರಿಟೈರ್ ಆದವರು. ಅವ್ರಿಗೆ ಎಲ್ಲ ಮಕ್ಕಳು ಎಷ್ಟು ಸಾಧ್ಯ ಅಷ್ಟು ಕಲಿತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋ ಒಂದು ಆಶಯ ಇತ್ತು. ಹೀಗಾಗಿ ಎಲ್ಲರನ್ನೂ ಕೂಡ ಚೆನ್ನಾಗಿ ಓದಿಸಿದ್ರು. ಇಷ್ಟೊತ್ತಿಗಾಗಲೇ ನನ್ನ ಅಣ್ಣ ಅಕ್ಕಂದರು ಅವರೆಲ್ಲ ಒಬ್ಬರು ಸೈನ್ಸು, ಒಬ್ಬರು ಆರ್ಟ್ಸು, ಹೀಗೆಲ್ಲ ಹೋಗಿದ್ದಕ್ಕೆ ನನಗೆ ಕಾಮರ್ಸ್ಗೆ ಹಾಕಿದ್ರು. BCom ಮುಗಿಸ್ದೆ. BCom ಮುಗಿಸಿದ್ಮೇಲೆ ನನಗೆ 2 ಆಪ್ಷನ್ ಇತ್ತು, ಒಂದು MBA ಅಥವಾ ಒಂದು CA. MBA ಮಾಡಲಿಕ್ಕೆ ಧಾರವಾಡದಲ್ಲೇ ಅವಕಾಶ ಇತ್ತು. ನಾವು ಅಲ್ಲೇ ಇದ್ದಿದ್ದರಿಂದ ನಾನು MBAನ ಚೂಸ್ ಮಾಡಿಕೊಂಡೆ. ಅಲ್ಲಿ ಕೌಸಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ನಾನು ನನ್ನ MBAನ ಮುಗಿಸಿದಾಗ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು. ಆಗ ವಿಕ್ರಾಂತ್ ಟೈರ್ಸ್ ಅಂತ ಹೇಳಿ ಒಂದು ಟೈರ್ ಕಂಪನಿ, ಆ ಕಾಲಕ್ಕೆ 51% ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದು ಇತ್ತು. ಆದರೂ ಕೂಡ ಒಂದು IAS ಆಫೀಸರ್ MD ಅಂತ ಇದ್ರೂ ಉಳಿದ ಎಲ್ಲ ರೀತಿಯಲ್ಲಿ ಅದು ಪ್ರೈವೇಟ್ ಸೆಕ್ಟರ್, ಒಂದು ಕಾರ್ಪೊರೇಟ್ ಸೆಕ್ಟರ್ ಥರನೇ ಕೆಲಸ ಮಾಡ್ತಾ ಇತ್ತು. ಹೀಗಾಗಿ ನಾನು ವಿಕ್ರಾಂತ್ ಟೈರ್ಸ್ ಸೇರಿದಾಗ ನನಗೆ ಮಾರ್ಕೆಟಿಂಗ್ನಲ್ಲಿ ಓಪನಿಂಗ್ ಕೊಟ್ಟರು. ಹೀಗಾಗಿ ನನ್ನ ಕೆರಿಯರು ಆಮೇಲೆ ಪೂರ್ತಿ ಟೈರ್ ಮಾರ್ಕೆಟಿಂಗ್ ಡಿವಿಷನ್ನಲ್ಲೇ ನಂದು ಶುರುವಾಯಿತು. ಓಕೆ, ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಕರ್ನಾಟಕ ಉತ್ತರ ಭಾಗ, ಈಗ ಏನು ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಈ ಕಡೆಯಿಂದ ಆರಂಭಗೊಂಡು ಗೋವಾ ತನಕನೂ ಬಹುತೇಕ ಗೋವಾ ಪ್ರದೇಶಗಳನ್ನು, ರಾಜ್ಯವನ್ನು ಕವರ್ ಮಾಡಿದ್ರಿ. ಒಬ್ಬ ಮಹಿಳೆಯಾಗಿ ಆ ಒಂದು 17 ವರ್ಷಗಳ ಕಾಲ ಅದು ಮಾರ್ಕೆಟಿಂಗ್ ಅಂತ ಫೀಲ್ಡಲ್ಲಿ ಈಗ ಒಂದು 30-40 ವರ್ಷದ ಹಿಂದೆ ಏನೇನು ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರಿ? ಹೇಗಿತ್ತು ಅನುಭವ? ನಾನು ಮೊದಲು ವಿಕ್ರಾಂತ್ ಸೇರಿದ್ದು ಬೆಂಗಳೂರಿನಲ್ಲಿ. ಅಲ್ಲಿಂದ ನಾನು ಮೈಸೂರಿಗೆ ಬಂದೆ. ಬೆಂಗಳೂರಿನಲ್ಲಿ ನನಗೆ ಅಷ್ಟೊಂದೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ಯಾಕೆಂದರೆ ಆ ಟೈಮ್ನಲ್ಲೂ ಕೂಡ, ಅಂದರೆ 40 ವರ್ಷದ ಹಿಂದೆ ಧಾರವಾಡ ಕೂಡ ತುಂಬಾ ಲಿಬ್ರಲ್ ಮಾಡಾಗಿತ್ತು. ಹೀಗಾಗಿ ಅಲ್ಲಿಂದ ನಾನು ಬೆಂಗಳೂರಿಗೆ ಹೋದಾಗ ಅಂಥ ಏನು ನನಗೆ ವ್ಯತ್ಯಾಸ ಆಗಲಿಲ್ಲ. ವರ್ಕ್ ಪ್ರೆಷರ್ ಎಲ್ಲ ಇರ್ತಿತ್ತು ಎಲ್ಲನೂ. ಅದಕ್ಕೆ ನಮಗೆ MBAನಲ್ಲಿ ಒಂದು ಸ್ಟ್ರಾಂಗ್ ಬೇಸ್ ಹಾಕಿದ್ರು, ಅದು ಹೆಲ್ಪ್ ಆಯಿತು. ಹೀಗಾಗಿ ಅಲ್ಲೇನೋ ನಮಗೇನು ಕಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಏನು ಅಂದರೆ, ಬೆಳಗ್ಗೆ ಸೂರ್ಯೋದಯ ನೋಡ್ತಿದ್ವಿ, ಆದರೆ ಸೂರ್ಯಾಸ್ತ ನೋಡ್ತಾ ಇರಲಿಲ್ಲ. ಹೋಗೋದಕ್ಕೆ ಮಾತ್ರ ಟೈಮು, ಬರೋದಕ್ಕೇನು ಟೈಮ್ ಇಲ್ಲ. ಆದರೆ ನನ್ನ ಕೆಲಸ ನಾನು ಎಂಜಾಯ್ ಮಾಡಿದೆ ಅಂತ ಹೇಳಬೇಕು. ಅದಾದಮೇಲೆ ನಮ್ಮ ಮಾರ್ಕೆಟಿಂಗ್ ಹೆಡ್ ಆಫೀಸ್ನೇ ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ಹೀಗಾಗಿ ನಾನು ಮೈಸೂರಿಗೆ ಬಂದೆ. 85ಇಂದ ನಾನು 95 ತನಕ ಹತ್ತತ್ರ ಆಲ್ಮೋಸ್ಟ್ 9-10 ಇಯರ್ಸ್ ನಾನು ಮೈಸೂರಿನಲ್ಲಿ ಕೆಲಸ ಮಾಡಿದೆ. ಆಗ ನಾನು ಸ್ವಲ್ಪ ದಿವಸ ನಮ್ಮದು ಆಫೀಸ್ ಹೊರಗಡೆ ಇತ್ತು, ಆಮೇಲೆ ಸ್ವಲ್ಪ ದಿವಸ ಫ್ಯಾಕ್ಟ್ರಿ ಒಳಗಡೆನೇ ಇತ್ತು. ಅಲ್ಲಿ ನಂದು ವರ್ಕ್ ತುಂಬಾ ವೇರಿ ಆಯಿತು. ಅಂದರೆ ಆಗ ನಾನು ಒಂದು ಡಿಸ್ಟ್ರಿಬ್ಯೂಷನ್ ಏರಿಯಾಕ್ಕೆ ಬಂದೆ. ಡಿಸ್ಟ್ರಿಬ್ಯೂಷನಲ್ಲಿ ಹೇಗೆ ಅಂತಂದರೆ, ನಮ್ಮದು ಒಂದು 50-60 ಆಫೀಸ್ಗಳು, ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸ್ಗಳು, ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್, ನಾವು ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಕರಿತೀವಿ. ಅಂಥದ್ದು ಹೀಗೆ 100 ಜನನ ನಾವು ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಪ್ರತಿದಿನ ಇಷ್ಟು ಟೈರ್ಗಳನ್ನು ಹೊತ್ಕೊಂಡು ಇಷ್ಟು ಟ್ರಕ್ಗಳು ಇಂತಿಂಥ ಆಫೀಸ್ಗೆ ಅಥವಾ ಇಂತಿಂಥ ಡೆಸ್ಟಿನೇಷನ್ಗೆ ಹೋಗಬೇಕು, ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಆ ಪ್ಲ್ಯಾನ್ ಮಾಡೋದಕ್ಕೆ ತುಂಬ ಕೋಆರ್ಡಿನೇಷನ್ ಬೇಕು. ಇವತ್ತು ನಮ್ಮ ಹತ್ರ ಎಷ್ಟು ಟ್ರಕ್ ಟೈರ್ಗಳಿದೆ, ಎಷ್ಟು ಬೇರೆ ಟೈರ್ ಇವೆ, ಅವೆಲ್ಲ ನೋಡೋಕ್ಕೆ ಫಿನಿಶ್ಡ್ ಗುಡ್ಸು, ಪರ್ಚೇಸ್ ಡಿಪಾರ್ಟ್ಮೆಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಜೊತೆನೂ ನಮಗೆ ಕೋಆರ್ಡಿನೇಷನ್ ಬೇಕಾಗುತ್ತೆ. ನಾನು ಅಲ್ಲಿ ಫಸ್ಟ್ ಟೈಮ್ ಶಾಪ್ ಫ್ಲೋರ್ನಲ್ಲಿ ಕಾಲಿಟ್ಟಾಗ 1000 ಎಂಪ್ಲಾಯೀಸ್ ನಮ್ಮ ಫ್ಯಾಕ್ಟ್ರಿ ಒಳಗಡೆ.
40 ವರ್ಷದ ಹಿಂದೆ ಮೈಸೂರು ತುಂಬಾ ಕನ್ವೆನ್ಷನಲ್ ಪ್ಲೇಸ್ ಆಗಿತ್ತು. ಅವಳು 23-24 ವರ್ಷದ ಹುಡುಗಿ ಒಂದು ಚೂಡಿದಾರ್ ಹಾಕ್ಕೊಂಡು ಶಾ ಫ್ಲೋರ್ ಮೇಲೆ ಬರ್ತಾಳೆ ಅಂತಂದರೆ ಎಲ್ಲರೂ ಸುಮ್ಮನೆ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತಿದ್ದಿದ್ದ ಕಾಲ ಅದು. ಇವಳು ಹೇಗಪ್ಪ ಇಲ್ಲಿ ಏಗ್ತಾಳೆ ಈ ಟೈರ್ಗಳ ಮಧ್ಯ ಅನ್ನೋ ಒಂದು ಕುತೂಹಲನೂ ಅವ್ರಿಗಿರ್ತಿತ್ತು. ಎಷ್ಟೋ ಸಲ ನನ್ನನ್ನು ಲೇಬರ್ ಇನ್ಸ್ಪೆಕ್ಟರ್ ಏನೋ ಅಂತ ಕೂಡ ತಿಳಿತಿದ್ರು. 1 ದಿವಸ 2 ದಿವಸ ಕಳೆಯೋ ಹೊತ್ತಿಗೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ಒಂದು 15 ದಿವಸ ಅನ್ನೋ ತನಕಕ್ಕೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಯಾಯಿತು. ನಾನು ಅಲ್ಲಿಂದ ಮೈಸೂರಿಂದ ಹೊರಗೆ ಬರೋ ತನಕಕ್ಕೆ ನನ್ನನ್ನು ಅವರು ಜೊತೆನೇ ನನ್ನನ್ನು ಒಬ್ಳನ್ನ ಅಂತ ಹೇಳಿ ಟ್ರೀಟ್ ಮಾಡಿದ್ರು ಹೊರತು ಬೇರೆ ಇನ್ನೇನು ನನಗೆ ಶಾ ಫ್ಲೋರ್ನಲ್ಲಿ ಸಮಸ್ಯೆ ಆಗಲಿಲ್ಲ. ಅದು ತುಂಬ ಚಾಲೆಂಜಿಂಗೇ ಇರ್ತಿತ್ತು. ಯಾಕೆಂದರೆ ಎಷ್ಟೋ ಸತಿ ಲೇಟ್ ನೈಟ್ ಕೆಲಸಗಳು ನಡೀತಿತ್ತು. ಯಾಕೆಂದರೆ ಈಗ ಎಕ್ಸೈಸ್ ಪ್ರತಿ ವರ್ಷವೂ ಬಜೆಟ್ ಬಂತು ಅಂದ ಕೂಡಲೇ ನಮ್ಮ ಆಫ್ಟರ್ ಸಿಗರೇಟ್ಸು ನ್ಯಾಷನಲ್ ಎಕ್ಸ್ಚೆಕರ್ಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಅಂದರೆ ಟೈರ್ ಇಂಡಸ್ಟ್ರಿ. ಹೀಗಾಗಿ ಪ್ರತಿ ಬಜೆಟ್ನಲ್ಲೂ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ರಾತ್ರಿ ನಾವು ಫ್ಯಾಕ್ಟ್ರಿ ಎಲ್ಲ ಪೂರ್ತಿ ಕ್ಲಿಯರ್ ಮಾಡ್ತಾ ಇದ್ವಿ. ಆ ಟೈಮ್ನಲ್ಲಿ ರಾತ್ರಿ ಎಲ್ಲನೂ ಕೆಲಸ ಮಾಡಬೇಕಾಗ್ತಾ ಇತ್ತು ಎಲ್ಲ ತರಹದ ಜನದ ಜೊತೆ. ಆದ್ರೂ ನನಗೆ ಆ ರೀತಿಯ ಸಮಸ್ಯೆ ಯಾವತ್ತೂ ಕಾಣಿಸ್ಲಿಲ್ಲ. ಕೆಲಸದಲ್ಲಿ ಹೇಳಿದ್ನಲ್ಲ ಇದು ಕನ್ವೆನ್ಷನಲ್ ಜನ ಆ ಟೈಮ್ನಲ್ಲಿ ಅಂತ. ನನಗಿಂತ ವಯಸ್ಸಾದವರು ಗಂಡಸರು ನನ್ನ ಕೈ ಕೆಳಗೆ ಕೆಲಸ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಅವ್ರಿಗೆ ಮುಜುಗರ ಅನ್ನಿಸ್ತಿತ್ತು. ಆದರೆ ಕಾಲಕ್ರಮೇಣ ಅವರು ಹೊಂದ್ಕೊಳ್ತಾ ಇದ್ದರು. ಆಮೇಲೆ ಅವ್ರಿಗೂ ಅರ್ಥ ಆಗ್ತಿತ್ತು ಇವರು ಮೇಡಮ್ ಬರೀ ನಮ್ಮ ಕೆಲಸ ಪೂರ್ತಿ ಮಾತ್ರನೇ ಅವರು ಮೇಡಮು, ಹೀಗಾಗಿ ನಾವೇನು ಮುಜುಗರ ಪಟ್ಕೊಳ್ಳೋಗೋಜಿಲ್ಲ ಅಂತ ಹೇಳಿ ಆಮೇಲೆ ಫ್ರೆಂಡ್ಲಿ ಆಗ್ತಾಯಿದ್ರು. ನಮಗೂ ಅವ್ರಿಗೂ ಯಾವ ರೀತಿಯ ಕ್ಲಾಶಸ್ ಕೂಡ ಬರ್ತಿರಲಿಲ್ಲ. ಆದರೆ ಒಬ್ಬಳು ಮಹಿಳೆಯಾಗಿ ಯಾವುದೇ ಒಂದು ಅನ್ಕನ್ವೆನ್ಷನಲ್ ಏರಿಯಾದಲ್ಲಿ ಮೊದಲನೇ ಸಲ ಪಾದಾರ್ಪಣೆ ಮಾಡ್ತಿದ್ದಾಳೆ ಅಂದರೆ ಬಹಳಷ್ಟು ಕಷ್ಟಗಳು ಸಮಸ್ಯೆಗಳು ಎದುರಾಗೇ ಆಗುತ್ತೆ. ನಾವು ಗಟ್ಟಿಯಾಗಿ ನಿಂತರೆ ಆವಾಗ ಅದು ಸಮಸ್ಯೆಗಳಾಗೋದಿಲ್ಲ, ಅದು ತಾನೇ ಪರಿಹಾರನೂ ಆಗುತ್ತೆ. ಜನನೂ ಕೂಡ ಅಷ್ಟೇ ನೋಡ್ತಾರೆ 2 ದಿವಸ ಇಲ್ಲ ಶಿ ಮೀನ್ಸ್ ಓನ್ಲಿ ಬಿಸ್ನೆಸ್ ಅಂತ ಅನ್ಸಿದ್ರೆ ಅವ್ರು ನಮ್ಮ ಜೊತೆ ಅಡ್ಜಸ್ಟ್ ಆಗಿ ಹೋಗಿಬಿಡ್ತಾರೆ. ನಾವು ಕೂಡ ಅಷ್ಟೇ. ಅದು ಅಂದರೆ ಪ್ರತಿಯೊಬ್ಬರನ್ನು ನಾವು ಒಂದು ವ್ಯಕ್ತಿ ಅಂತ ನೋಡಿದ್ರೆ ಇವರು ಈಥವ್ರು ಅಂಥವ್ರು ಅಂತ ಯೋಚನೆ ಇಲ್ಲ. ಇದು ಒಂದು ವ್ಯಕ್ತಿಯಪ್ಪ. ಅವ್ರು ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ನಮ್ಮ ವಯಸ್ಸಿನವ್ರು ಇರ್ಬೋದು, ಸಣ್ಣವ್ರು ಇರ್ಬೋದು. ಬಟ್ ಇದು ಓನ್ಲಿ ಒಂದು ವ್ಯಕ್ತಿ ಅಂತ ನಾವು ನೋಡ್ತಾ ಇದ್ದರೆ ಆಗ ಯಾವ ಸಮಸ್ಯೆ ಆಗೋದಿಲ್ಲ. ನಾನು ಅಲ್ಲಿಂದ ಆಮೇಲೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಆಗ ಅದು ಟೇಬಲ್ನ ಇನ್ನೊಂದು ಮಗಳು ಅಂತ ಹೇಳ್ಬೋದು. ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಹೇಳಿ ಬಂದೆ. ನನ್ನ ಕೈ ಕೆಳಗೆ 2 ಆಫೀಸ್ಗಳು ಇರ್ತಿತ್ತು, ತುಂಬ ಜನ ಸ್ಟಾಫ್ ಇದ್ದರು. ನಾನು ಹುಬ್ಬಳ್ಳಿ ಈ ಕಡೆಯಿಂದ ಹಾವೇರಿಯಿಂದ ಕವರ್ ಮಾಡಿದ್ರೆ ಈ ಕಡೆ ಭಟ್ಕಳ ಒಂದು ಏರಿಯಾ, ಬೀದರ್ ಗುಲ್ಬರ್ಗ ತನಕನೂ ನಂದು ಏರಿಯಾ ಇರ್ತಿತ್ತು, ಪ್ಲಸ್ ಗೋವಾ ಇರ್ತಿತ್ತು. ಅಲ್ಲೂ ಅಷ್ಟೇ ಎಲ್ಲ ಟ್ರಕ್ ಡ್ರೈವರ್ಸ್ ಇರ್ತಿದ್ರು, ಕ್ಲೀನರ್ಸ್ ಇರ್ತಿದ್ರು, ಆ ಥರ ಅನ್ಎಜುಕೇಟೆಡ್ ಜನಗಳು ಇರ್ತಿದ್ರು, ಹೈಲಿ ಎಜುಕೇಟೆಡ್ ಯಂಗ್ಸ್ಟರ್ ಡೀಲರ್ಸ್ಗಳಿರ್ತಿದ್ರು, ಭಾರಿ ಕನ್ವೆನ್ಷನಲ್ ಡೀಲರ್ಸ್ಗಳು ಇರ್ತಿದ್ರು, ಗೌರ್ಮೆಂಟ್ ಆಫೀಷಿಯಲ್ಸ್ ಇರ್ತಿದ್ರು. ಒಬ್ಬೊಬ್ರದ್ದು ಒಂದೊಂದು ಥರ ಬಿಹೇವಿಯರು, ಎಕ್ಸ್ಪೆಕ್ಟೇಷನ್ಸು. ಆದರೆ ನನಗೆ ಎಲ್ಲೂ ಸಮಸ್ಯೆ ಆಗಲಿಲ್ಲ. ಎಷ್ಟೋ ಸತಿ ತಮಾಷೆ ಮಾಡೋರು, ಈ ಅಕ್ಕರು ಅಮ್ಮವರು ಅಂತಲೇ ಕರೆಯೋರು ನಮ್ಮನ್ನು. ಹೀಗಾಗಿ ಬಹಳ ಆತ್ಮೀಯತೆಯು ಬರ್ತಿತ್ತು, ಸಲಿಗೆನೂ ಬರ್ತಿತ್ತು. ನೀವು ಒಬ್ಬರೇ ನೋಡ್ರಿ ನಮ್ಮ ಹತ್ರ ಬಂದು ನಮ್ಮ ಹತ್ರನೇ ಖರ್ಚು ಮಾಡ್ಕೊಂಡು ಚಹಾ ಕುಡಿಸ್ಕೊಂಡು ಹೋಗ್ತಿದ್ರಿ ಅಂತ. ಇನ್ಫ್ಯಾಕ್ಟ್ ನಾನು ಆಫರ್ ಮಾಡಿದ್ರು ಅವ್ರು ತಗೊಳ್ತಾ ಇರ್ತಿರ್ಲಿಲ್ಲ. ಅಂದರೆ ಅಷ್ಟು ಒಂದು ಆತ್ಮೀಯತೆಯೂ ಡೆವಲಪ್ ಆಯಿತು. ಜನದ ಜೊತೆ ನನಗೆ ತುಂಬಾ ಸಂತೋಷ ಇದೆ, ಖುಷಿ ಇದೆ. ಕಷ್ಟಪಟ್ಟು ಕೆಲಸ ಮಾಡಿದೆ, ಅದು ನಿಜ. ಓಕೆ, ಈಗ ಅದು ಒಂದು ಭಾಗ. ನಂತರದಲ್ಲಿ ಉತ್ತರ ಕನ್ನಡದ ಶಿರಸಿಗೆ ಬಂದ್ರಿ, ಪ್ರತಿಷ್ಠಿತ ಪಟವರ್ಧನ್ ಕುಟುಂಬದ ಸೊಸೆಯಾದ್ರಿ. ಫಾರ್ಮಸಿ ಉದ್ಯಮದಲ್ಲಿ 20 ವರ್ಷಗಳ ಸುದೀರ್ಘ ಕಾಲ ಆ ಉದ್ಯಮವನ್ನು ನಿಮ್ಮ ಮನೆಯವರ ಜೊತೆಗೂಡಿ ನಡೆಸ್ಕೊ ಬಂದ್ರಿ. ಇದೀಗ ಕೆಲಸಕ್ಕೆ ಮಾತ್ರ ರಿಟೈರ್ಮೆಂಟ್, ಒಂದು ಹಂತದ ಕೆಲಸಕ್ಕೆ ರಿಟೈರ್ಮೆಂಟ್ನಲ್ಲಿ ಇದ್ದೀರಿ. ಜೊತೆಗೆ ಲಯನ್ಸ್ ಕ್ಲಬ್ನಲ್ಲಿ 2009 ಲಯನ್ಸ್ ಕ್ಲಬ್ ಜೊತೆಯಾಗಿ ಲಯನ್ಸ್ ಕ್ಲಬ್ಬಿನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ಸಾಮಾಜಿಕ ಸಂಘಟನೆಗಳಲ್ಲಿ ಅಥವಾ ಜನರ ಜೊತೆ ಸಾಮಾಜಿಕವಾಗಿ ಕೆಲಸ ಮಾಡಬೇಕಿದ್ರೆ, ತೊಡಸ್ಕೋಬೇಕಿದ್ರೆ ಮಹಿಳೆ ಹೇಳುವಂಥ ಒಂದು ಅಂಶ ಯಾವುದಾದ್ರೂ ಹಿನ್ನಡೆಗೆ ಕಾರಣ ಆಗ್ತದೆ ಅಥವಾ ಹೇಗದು? ನಾನಿಲ್ಲಿ ಬಂದಾಗ ಅದು ಹೇಳಿದ ನಂದು ಜೀವನದಲ್ಲಿ ನನ್ನ ಏನು ಇಲ್ಲಿ ಬಂದ ಮೇಲೆ ನಾವು ಉದ್ಯಮದಲ್ಲಿ ತೊಡಗಿಸ್ಕೊಂಡ್ವಿ. ಅದು ತುಂಬಾ ಸಾಕಷ್ಟು ಸ್ಟ್ರೆಸ್ಫುಲ್. ಯಾಕೆಂದರೆ ಮನೆ ಮ್ಯಾನೇಜ್ ಮಾಡಬೇಕಾಗ್ತಿತ್ತು, ಅದ್ರ ಜೊತೆಗೇ ಉದ್ಯಮ. ಮತ್ತು ಉದ್ಯಮದಲ್ಲೂ ಕೂಡ ಬಹಳಷ್ಟು ಅಂಶಗಳಿಗೆ ನಾವು ದಿನನಿತ್ಯ ಅದಕ್ಕೆ
ಲಕ್ಷ್ಯ ಕೊಡಬೇಕಾಗ್ತಾ ಇತ್ತು. ಹೀಗಾಗಿ ಟೈಮ್ ತುಂಬ ಬೇಕಾಗ್ತಾ ಇತ್ತು. ಅಷ್ಟೇ ನಮ್ಮದು ಮ್ಯಾನ್ ಪವರ್ ಕೂಡ ಅದರೊಳಗೆ ಬಹಳಷ್ಟು ನಾವು ಹಾಕಬೇಕಾಗ್ತಿತ್ತು. ಆ ಸ್ಟ್ರೆಸ್ಫುಲ್ನಲ್ಲೇ ನನಗೆ ಒಂದು ಸಂತೋಷ ಆಗಿದ್ದು ಅಂದರೆ ನಮ್ಮ ಮನೆಯವ್ರು ನನ್ನನ್ನು ಲಯನ್ಸ್ ಬಳಗಕ್ಕೆ ಸೇರಿಸಿದ್ರು. ಅಷ್ಟು ವರ್ಷಗಳು ನಾನು ಅಂದರೆ ಅಲ್ಲಿ ತನಕ ಒಂದು 17-20 ವರ್ಷದ ತನಕ ಬರೀ ಒಂದು ಮೇಲ್ ಡಾಮಿನೇಟೆಡ್ ಏರಿಯಾದಲ್ಲಿದ್ದೆ. ನನ್ನ ಸುತ್ತಮುತ್ತ ಇರ್ತಿದ್ದವರು ಎಲ್ಲ ಗಂಡಸರು. ಹೀಗಾಗಿ ನಾವು ಒಂದು ಎಲ್ಲೆ ಮೀರಿ ನಾವು ಸುಲಭವಾಗಿ ಸಲಿಗೆನಲ್ಲಿ ಮಾತು ಕೂಡ ಆಡಲಾರದಂತಹ ಒಂದು ವಾತಾವರಣದಲ್ಲಿ ಇದ್ದಿದ್ದು. ಯಾವಾಗ ಲಯನಸ್ ಕ್ಲಬ್ ಸೇರಿದ್ನೋ ಆವಾಗ ಎಲ್ಲ ಹೆಂಗಸರುಗಳ ಒಂದು ಸಾಂಗತ್ಯ ನನಗೆ ತುಂಬಾ ಸಂತೋಷ ಕೊಡ್ತು. ಇವತ್ತಿಗೂ ನಾನು ಬಹಳ ಖುಷಿಯಿಂದ ಅನುಭವಿಸೋದು ಅಂದರೆ ನಮ್ಮ ಈ ಮಹಿಳೆಯರ ಸಾಂಗತ್ಯ ಅಂತ ಹೇಳ್ಬಹುದು. ಅಲ್ಲಿ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಲಯನ್ಸ್ ಕ್ಲಬ್ಬು ಜಾಯಿನ್ ಆದ್ವಿ. ಲಯನ್ಸ್ ಕ್ಲಬ್ನಲ್ಲಿ ಕೂಡ ನಾನು ಮಹಿಳಾ ಅಧ್ಯಕ್ಷಳಾಗಿ ಮೊದಲನೇ ಮಹಿಳಾ ಅಧ್ಯಕ್ಷಳಾಗಿ ಬಂದೆ. ಕೆಲಸದ ಮಧ್ಯದಲ್ಲಿ ಕೆಲಸ ಅನ್ನೋತ ನೋಡುವಾಗ ನಮಗೆ ಏನೂ ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ಜನ 2 ತರಹ ಇರ್ತಾರೆ. ಸಪೋರ್ಟ್ ಮಾಡೋರು ಇರ್ತಾರೆ, ಬೇಡ ಅಂತ ಹೇಳಿ ಒಳಗೆ ಇರ್ತದೆ ಆದರೆ ಹೊರಗಡೆ ಹೇಳಲಿಕ್ಕಾಗದೆ ಇದ್ದವ್ರು ಇರ್ತಾರೆ, ಅಥವಾ ಕೆಲವರು ಹೊರಗಡೆ ಹೇಳೋರು ಇರ್ತಾರೆ. ನಾವು ಮುಂದೆ ಹೋದರೆ ಕೈ ಹಿಡಿದು ಮೇಲೆತ್ತೋರು ಖಂಡಿತವಾಗೂ ಇರ್ತಾರೆ, ಸಪೋರ್ಟ್ ಕೊಡೋರು ಇರ್ತಾರೆ. ಆದರೆ ನಾವು ಏನು ಮಹಿಳೆಯರಾಗಿ ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ ಅಂತಂದರೆ, ನಾವೇ ಈ ಕಾಲಕ್ಕೆ ತಕ್ಕ ಹಾಗೇ ನಾವು ನಮ್ಮ ಇನ್ಫಾರ್ಮೇಷನ್ ತಗೊಂಡಿರಬೇಕು, ನಮ್ಮಲ್ಲಿ ಒಂದು ಶಕ್ತಿ ಇರಬೇಕು, ಕೆಲಸ ಮಾಡುವ ಒಂದು ತಾಕತ್ತು ಇರಬೇಕು, ಜನದ ಜೊತೆ ಮಾತಾಡುವಂಥದ್ದು ಇರಬೇಕು, ಒಂದು ಮಟ್ಟಿನ ವೈಚಾರಿಕ ಸ್ವಾತಂತ್ರ್ಯತೆ ನಮ್ಮಲ್ಲಿ ಇರಬೇಕು. ಅದು ಇದ್ದರೆ ಯಾವುದೇ ಕೆಲಸನೂ ಮಾಡೋಕ್ಕಾಗತ್ತೆ. ನಮ್ಮಲ್ಲೇ ವೈಚಾರಿಕ ಸ್ವಾತಂತ್ರ್ಯತೆ ಇಲ್ಲಪ್ಪ ಅಂತಂದಾಗ ನಾವು ಎಲ್ಲಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಆಗ ನಾವು ಏನು ಸಾಧಿಸೋಕ್ಕಾಗೋದಿಲ್ಲ. ಆಗ ಸಾಧಾರಣವಾಗಿ ಬರೋ ಮಾತಾಗೆ ಈ ಹೆಂಗಸರು ಏನೂ ಉಪಯೋಗ ಇರೋದಿಲ್ಲ ಅನ್ನೋ ಒಂದು ಮಾತು ಬಂದ್ಬಿಡ್ತದೆ. ಇವ್ರು ಬರೀ ಹರಟೆಗೆ ಸೀಮಿತರಾಗಿರ್ತಾರೆ, ಇವರಿಂದ ಏನೂ ಕೆಲಸ ಆಗೋಲ್ಲ, ಸುಮ್ಮನೆ ಹೆಸರಿಗಿರ್ತಾರೆ, ಗಂಡಸರೇ ಮಾಡಬೇಕು ಅನ್ನೋದು ಬರ್ತದೆ. ಆದರೆ ಅಪವಾದ ಅನ್ನೋ ಹಾಗೆ ನಾವು ನಮ್ಮದೇ ಸ್ವತಂತ್ರವಾಗಿ ನಾವು ಕೆಲಸ ಮಾಡಿದ್ರೆ ಅದನ್ನು ಖುಷಿ ಪಡೋರು ಇರ್ತಾರೆ, ಪ್ರೋತ್ಸಾಹ ಮಾಡೋರು ಇರ್ತಾರೆ. ಈಗ ನಿಮ್ಮ ಶಿಕ್ಷಣ ಆಗಿರ್ಬೋದು, ಕಲ್ತಂಥ ಶಿಕ್ಷಣ ಅಥವಾ ಏನು ತವರು ಮನೆ ಒಂದು ಬೆಳೆದಂಥ ಪರಿಸರ, ಜೊತೆಗೆ ಮದುವೆ ನಂತರದಲ್ಲಿ ಇಲ್ಲಿ ನಡೆದಂಥ ಒಂದು ಉದ್ಯಮ ಇರ್ಬೋದು, ಜೊತೆಗೆ ಈ ಲಯನ್ಸ್ ಕ್ಲಬ್ ಸೇರಿದಂತೆ ಸಾಕಷ್ಟು ಸಾಮಾಜಿಕ ಸಂಘಟನೆಗಳಲ್ಲಿ ಇದರಲ್ಲಿ ಪಡೆದಂಥ ಇಷ್ಟು ವರ್ಷಗಳಲ್ಲಿ ನೀವು ಪಡೆದಂಥ ಅನುಭವ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಲ್ಲಿ ಅಥವಾ ಅದರ ಒಂದು ಪರಿಪಕ್ವತೆ ಹೊಂದುವಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರಿ ಆಯಿತು? ಪ್ರತಿಯೊಂದುವೇ ಈಗ ನಾನು ಇಲ್ಲಿ ತನಕಕ್ಕೆ ಬಂದಿದ್ದೀನಿ, ಈ ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಅಂದರೆ ಇದು ಶುರು ಎಲ್ಲಿ ಆಯ್ತಲ್ಲ ಅಲ್ಲಿಂದನೂ ನಾವು ಒಂದೊಂದೇ ಹೆಜ್ಜೆ ಗಟ್ಟಿ ಆಗ್ತಾ ಬರ್ತದೆ. ನನ್ನ ಎಜುಕೇಷನ್ ಲೆವೆಲಿಂದ ಹಿಡ್ಕೊಂಡು ಅಲ್ಲಿ ನಮಗೆ ಬಹಳ ಟಫ್ ಲೈಫ್ ಹೇಗೆ ಲೀಡ್ ಮಾಡೋದು ಅನ್ನೋದು ಕಲಿಸ್ತಾ ಇದ್ರು, ಹೇಗೆ ಸ್ವತಂತ್ರವಾಗಿ ನಿಂತ್ಕೊಳ್ಬೇಕು ನಮ್ಮ ಕಾಲ ಮೇಲೆ ಅನ್ನೋದನ್ನು ಕಲಿಸ್ತಾ ಇದ್ರು. ಬಹಳನೇ ತುಂಬ ಸ್ಟ್ರೆಸ್ಫುಲ್ಲಾಗಿ ನೋಡಲಿಕ್ಕೆ ಹೇಳ್ತೀವಿ. ಸಾಧಾರಣವಾಗಿ ನಾವು ಯಾವುದಾದ್ರು ಕಾಲೇಜ್ ಸೇರಿದ್ರೆ ರ್ಯಾಗಿಂಗ್ ಇರ್ತದೆ ಅಂತ ಹೇಳ್ತೀವಿ, ಯಾಕೆಂದರೆ ಸೀನಿಯರ್ಸಿಂದ ಅಂತ. ನಮ್ಮಲ್ಲಿ ಸೀನಿಯರ್ಸಿಂದ ರ್ಯಾಗಿಂಗ್ ಇರಲಿಲ್ಲ, ನಮ್ಮ ಟೀಚಿಂಗ್ ಸ್ಟಾಫಿಂದನೇ ಇರ್ತಿತ್ತು. ಅಂದರೆ ರ್ಯಾಗಿಂಗ್ ಇನ್ ದ ಫಾರ್ಮ್ ಆಫ್ ಸ್ಟ್ರೆಸ್ ಅಷ್ಟರ ಮಟ್ಟಿಗೆ ಮಾಡೋರು. ಎಷ್ಟು ಮಟ್ಟಿಗೆ ಅಂದರೆ, ಕಮಾನ್ ಗೆಟ್ ಅಪ್, ಯು ಟೆಲ್ ಮಿ ವಾಟ್ ಇಸ್ ದೇರ್ ಆನ್ ಪೇಜ್ ನಂಬರ್ ಸೋ ಅಂಡ್ ಸೋ ಆಫ್ ದಿಸ್ ಬುಕ್ ಅಂದರೆ ಯಾರಿಗೆ ಗೊತ್ತಿರುತ್ತೆ. ಆದರೆ ಅದಕ್ಕೂ ಕೂಡ ನೀನು ತಯಾರಾಗಿರಬೇಕು ಅಂದರೆ ಅಷ್ಟು 300 ಪೇಜ್ ಇರಲಿ 400 ಪೇಜ್ ಇರಲಿ, ಯು ಶುಡ್ ನೋ ಇಟ್ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್, ಹೆವಿ ಎಕ್ಸ್ಪೆಕ್ಟೇಷನ್ ನಮ್ಮ ಮೇಲೆ ಇರ್ತಿತ್ತು. ನಾವು ಅವ್ರಿಗೆ 100% ನಾವು ಅದ್ರ ತನಕಕ್ಕೆ ದಾಟದೇ ಇದ್ರೂ ಒಂದು 30%, 40% ಆದರೂ ಬಂದರೆ ಅವ್ರಿಗೆ ಖುಷಿ ಆಗ್ತಿತ್ತು. ನಮ್ಗೆ ಅವಾಗ ಅದ್ರದ್ದು ಬೆಲೆ ಗೊತ್ತಾಗಲಿಲ್ಲ, ಬಟ್ ಇವಾಗ ಗೊತ್ತಾಗುತ್ತೆ. ಶುರುನಲ್ಲಿ ಹೇಗೆ ನ್ಯೂಸ್ ಪೇಪರ್ ಓದಬೇಕು, ಆ ನ್ಯೂಸ್ ಪೇಪರ್ ಓದೋದ್ರಿಂದನೇ ನಮಗೆ ಇವಾಗ ನಮ್ಮ ದೇಶದಲ್ಲಾಗಲಿ ಹೊರದೇಶದಲ್ಲಾಗಲಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋ ಒಂದು ವಿಚಾರಗಳು ನಮಗೆ ಗೊತ್ತಿರುತ್ತೆ. ಇವೆಲ್ಲ ವಿಷಯ ನಮ್ಮ ಜೀವನನ ಗಟ್ಟಿ ಮಾಡ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಸ್ವತಂತ್ರವಾಗಿ ಕೆಲಸ ಮಾಡೋದು, ಸ್ವತಂತ್ರವಾಗಿ ಯೋಚನೆ ಮಾಡೋದು. ಮುಖ್ಯವಾಗಿ ನಮ್ಮ ಹೆಂಗಸರಲ್ಲಿ ಹೆಚ್ಚಿಗೆ ನಾವು ಇರೋ ಕೊರತೆ ಅಂದರೆ ನಾವು ಯೋಚನೆ ಮಾಡೋದು ಬಿಟ್ಬಿಡ್ತೇವೆ, ಇನ್ನೊಬ್ಬರ ಮೇಲೆ ನಾವು ಸುಲಭವಾಗಿ ಡಿಪೆಂಡ್ ಆಗಿ ಹೋಗ್ತೀವಿ. ಯಾಕೆಂದರೆ ತುಂಬ ಸುಲಭವಾಗಿ ಸಿಗುತ್ತಲ್ಲ, ಅದರೊಳಗೂ ಮದುವೆ ಆದಮೇಲೆ ಅಂತವೇ ಮನೆಯಲ್ಲಿ ಸುಲಭವಾಗಿ ಹೇಳೋಕ್ಕಾಗತ್ತೆ ಅನ್ನೋದು. ಆದರೆ ಅದು ಪರಿಹಾರ ಅಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂದರೆ ನಮ್ಮ ವಿಚಾರಧಾರೆನ ನಾವು ಪ್ರತಿದಿನವೂ ಕೂಡ ಅದನ್ನು ಡೆವಲಪ್ ಮಾಡ್ಕೋತಾನೆ ಹೋಗಬೇಕು, ಅಪ್ಡೇಟ್ ಮಾಡ್ಕೋತಾನೆ ಹೋಗಬೇಕು. ಇದೆಲ್ಲ ನಮ್ಮನ್ನು ಗಟ್ಟಿ ಮಾಡಿಬಿಡುತ್ತೆ ಮಾನಸಿಕವಾಗಿ, ಮತ್ತು ಒಂದು ಗಟ್ಟಿತನ ನಮಗೆ ತಂದುಕೊಟ್ಟಿದೆ ಅಂತ ನಾನು ಹೇಳಬಲ್ಲೆ. ಓಕೆ, ಈಗ ಒಟ್ಟಾರೆಯಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಒಟ್ಟಾರೆ ನಮ್ಮ ಜೀವನದಲ್ಲಿ ಈ ಎಲ್ಲ ಈ ಬೇರೆ ಬೇರೆ ರಂಗದಲ್ಲಿ ನಾವು
ದುಡ್ದಿದ್ದು ಏನು ಕೊಡುತ್ತೆ ಅಂತಂದರೆ ಕೊನೆಗೆ ಒಂದೊಂದೇ ನಮಗೆ ಅದು ಅನುಭವ ಪಾಠಗಳನ್ನು ಹೇಳ್ಕೊಡ್ತಾ ಹೋಗಿದೆ. ಇವಾಗ ಶುರುವಿನಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ MBAನಲ್ಲಿ ನಾವು ತುಂಬಾ ಬಹಳ ಕಷ್ಟಪಟ್ಟು ನಮ್ಮನ್ನು ತಯಾರು ಮಾಡಿದ್ರು ಅಂತ. ಒಂದು ಭಾರಿ ಸ್ಟ್ರೆಸ್ಫುಲ್ ಲೈಫ್ ನಮಗೆ ಕೊಟ್ಟು ಅದು ಮುಂದಿನ ಕರಿಯರ್ಗೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ಳೋ ಹಾಗೆ ನಮ್ಮನ್ನು ಮಾಡಿದ್ರು. ಅಲ್ಲಿಂದ ಮುಂದೆ ಕೆಲಸಕ್ಕೆ ಬಂದಾಗ ಬೇರೆ ಬೇರೆ ತರಹದ ಜನಗಳ ಒಡನಾಟ, ಆವಾಗ ಒಬ್ಬೊಬ್ಬರಲ್ಲಿ ಕೂಡ ನಾವು ಒಂದೊಂದನ್ನು ಕಲಿತಾ ಹೋದ್ವಿ. ಆವಾಗ ನಾವು ಕಾರ್ಪೊರೇಟ್ ಸೆಕ್ಟರ್ನಲ್ಲಿದ್ದಾಗ ನಾವು ಅದೇ ತರಹನೇ ನಾವು ಜೀವನ ಮಾಡಿದ್ದು. ಹೀಗೆ ನಾವು ಪರ್ಫೆಕ್ಟ್ ಇರಬೇಕು, ಪರ್ಫೆಕ್ಷನ್ ನಮ್ಮ ಕೆಲಸದಲ್ಲಿರಬೇಕು. ಮತ್ತು ನಮ್ಮ ಬೇರೆಯವ್ರು ಏನಿರ್ತಾರೆ ಅವರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆ ನಮ್ಮಲ್ಲಿರುತ್ತೆ. ಅದು ಆಗದೆ ಇದ್ದಾಗ ನಮಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಅವ್ರ ಮೇಲೆ ಬೇಜಾರಾಗುತ್ತೆ. ಈ ಥರ ಎಲ್ಲ ಸಾಧಾರಣವಾಗಿ ಅಂದರೆ ನಮ್ಮ ಪ್ರೊಫೆಷನ್ನ ನಮ್ಮಲ್ಲಿ ರಕ್ತಗತವಾಗಿ ಹೋಗಿಬಿಟ್ಟಿರುತ್ತೆ ಆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಹೀಗಾಗಿ ನಾವು ಆಮೇಲೆ ಯಾವಾಗ ಈ ಲಯನ್ಸ್ ಕ್ಲಬ್ ಸೇರಿಕೊಂಡು ಜನದ ಜೊತೆ ಎಲ್ಲ ವ್ಯವಹಾರ ಮಾಡುವಾಗ ಅರ್ಥ ಆಯಿತು, ಈ ಕಾರ್ಪೊರೇಟ್ ಸೆಕ್ಟರ್ನ ಬಿಹೇವಿಯರು ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದರಿಂದ ಆಗ ನಾನು ಒಂದು ದೊಡ್ಡ ಪಾಠ ಏನು ಕಲಿತೆ ಅಂತಂದರೆ, ಪೀಸ್ ಇಸ್ ಬೆಟರ್ ದೆನ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಬೇಕು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ವರ್ಷಗಳು ನಾವು ಅದಕ್ಕೋಸ್ಕರ ದುಡ್ದಿದ್ದಾಯಿತು. ಆದರೆ ಪರ್ಫೆಕ್ಷನ್ಗಿಂತ ಹೆಚ್ಚಿಗೆ ಅರ್ಥಪೂರ್ಣವಾಗಿದ್ದು ಪೀಸ್. ಯಾಕೆಂದರೆ ಜನ ಬೇಕು ನಮಗೆ. ನನಗಿಂತನೂ ಇನ್ನೂ ಪರ್ಫೆಕ್ಟ್ ಇರೋರು ಇರ್ತಾರೆ, ನನ್ನಷ್ಟು ಪರ್ಫೆಕ್ಟ್ ಇಲ್ಲದೆ ಇದ್ದವ್ರು ಇರ್ತಾರೆ. ಅದು ಮುಖ್ಯ ಅಲ್ಲ. ಜನ ಎಲ್ಲರ ಜೊತೆ ಸೇರಿಕೊಂಡು ನಾವು ಕೂಡ ಅವರಂತೆಯೇ ಆಗಿ ಒಟ್ಟಾಗಿ ನಾವು ಹೋಗೋದು ಮುಖ್ಯ ಅನ್ನೋದನ್ನು ನಾನು ಅವಾಗ ಕಲ್ತ್ಕೊಂಡೆ. ಇನ್ನೊಂದು, ಈಗ ಒಂಥರ ನಾನು ಈಗ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಈ ರಿಟೈರ್ಮೆಂಟ್ನಲ್ಲಿ ನಾನು ಇನ್ನೂ ಒಂದು ಪಾಠ ಕಲಿತಾ ಇದ್ದೀನಿ. ನಾನು MBA ಮಾಡುವಾಗ ಒಬ್ಬರು ಟೀಚರ್ ನನಗೆ ಯಾವಾಗಲೂ ಹೇಳೋರು, ಯು ಅನ್ಲರ್ನ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಕಾಲೇಜ್ ಡೇಸ್ ಅಂತ. ನಮಗೆ ಭಾರಿ ಒಂಥರ ಅನ್ನಿಸ್ತಾ ಇತ್ತು, ಏನು ಹೇಳ್ತಾರೆ, ನಾವು ಕಲ್ತಿರೋದು ಸರಿಯೇ ಇದೆಯಲ್ಲ ಅಂತ ಹೇಳಿ. ಬಟ್ ಇಷ್ಟು ದಿವಸ ಬಂದ ನಂತರ ನಮ್ಗೆ ಗೊತ್ತಾಗುತ್ತೆ, ವಿ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವೇರ್ ನಾಟ್ ರಿಕ್ವೈರ್ಡ್ ಇನ್ ಲೈಫ್. ಆ ಟೈಮ್ಗೆ, ಆ ಕೆರಿಯರ್ಗೆ, ಇದಕ್ಕೆ ಬೇಕಾಗಿತ್ತು ಸಿಚುಯೇಷನ್ಗೆ. ಓಕೆ, ಈಗ ಅದು ಯಾವುದರ ಅವಶ್ಯಕತೆ ಇಲ್ಲ. ಈಗ ಪೀಸ್ಫುಲ್ಲಾಗಿ ಚೆನ್ನಾಗಿ ಜೀವನ ಮಾಡೋದಕ್ಕೆ ಲೆಟ್ ಮಿ ಅನ್ಲರ್ನ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ನಾವು ಅಂತ. ಹೀಗಾಗಿ ಇದೆರಡು ವಿಷಯನ ನಾನು ಈಗ ಆದಷ್ಟು ಅನುಷ್ಠಾನದಲ್ಲಿ ತರಿಸ್ತಾ ಇದ್ದೀನಿ. ನನ್ನ ಕುಟುಂಬದವರು, ನನ್ನ ತವ್ರ ಮನೆಯವರಿರಲಿ ಅಥವಾ ಈಗ ಮದುವೆ ಆಗಿ ಬಂದಮೇಲೆ ನನ್ನ ಈ ಮನೆಯಲ್ಲಿ ಇರಲಿ, ಪ್ರತಿಯೊಬ್ಬರು ನನಗೆ ಹಾಗೆ ಸಹಕಾರಿಯಾಗಿದ್ದಾರೆ. ದೇವ್ರ ದಯೆ ನನ್ನ ಮೇಲಿದೆ, ಜನರ ಪ್ರೀತಿ ವಿಶ್ವಾಸ ನನ್ನ ಹತ್ರ ಇದೆ. ನನ್ನ ಲಯನ್ಸ್ ಕ್ಲಬ್, ನನ್ನ ಫ್ಯಾಮಿಲಿ, ಪ್ರತಿಯೊಬ್ಬರು ಕೂಡ ನನ್ನಲ್ಲಿ ಪ್ರೀತಿಪೂರ್ವಕವಾಗಿ ನಡೆಸ್ಕೊಳ್ತಾ ಇದ್ದಾರೆ. ನಾನು ಇದಕ್ಕಿಂತ ಇನ್ನು ಹೆಚ್ಚಿನ ಏನು ಬಯಸಲಿ. ಗಾಡ್ ಹಸ್ ಬೀನ್ ವೆರಿ ಕೈಂಡ್ಫುಲ್ ಟು ಮೀ, ಐ ಶುಡ್ ಸಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ರಮಾ ಪಟವರ್ಧನ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಅಂತ ನಾನು ಮೊದಲನೇ ಸಲ ಕೇಳಿದಾಗ ಏನು ಇದು ಅನ್ನೋ ಒಂದು ಕುತೂಹಲ ನನಗೆ ಬರ್ತಿತ್ತು. ಆದರೆ ಅದರ ಪೇಪರ್ಗಳನ್ನು ಓದಿದ್ದೀನಿ, ಅದರದ್ದು ನ್ಯೂಸ್ ಕ್ಲಿಪ್ಪಿಂಗ್ಸ್ಗಳನ್ನು ಮತ್ತು ಅದರದ್ದು ಯೂಟ್ಯೂಬ್ ನಿಮ್ಮದು ಪಾಡ್ಕಾಸ್ಟ್ಗಳನ್ನು ನಾನು ಕೇಳಿದ್ದೀನಿ, ಸಾಕಷ್ಟು ಜನದ ಕೇಳಿದ್ದೀನಿ. ಇದರಿಂದ ತುಂಬ ಜನದ ಪರಿಚಯನೂ ಆಗ್ತಾ ಇದೆ, ಮಾಹಿತಿನೂ ಕೊಡ್ತಾ ಇದ್ದೀರಾ. ಹೀಗಾಗಿ ವಿಶ್ವಂಬರ ಟಿವಿ ಇನ್ನೂ ಯಶಸ್ಸು ಪಡೀಲಿ ಅಂತ ಹೇಳ್ತಾನೆ. ಮತ್ತು ಅದರ ಎಲ್ಲರ ಜನರಿಗೆ, ಯಾರು ವಿಶ್ವಂಬರ ಟಿವಿಯನ್ನು ನೋಡ್ತಾರೆ ಮತ್ತು ಅದರ ಪೇಪರ್ನ ಓದ್ತಾರೆ, ಎಲ್ಲರಿಗೂ ಕೂಡ ನಾನು ಶುಭ ಸಂದೇಶವನ್ನು ಹೇಳ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಅವಕಾಶಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.